ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಹಾಗೆ ಈಗ ಅಲ್ಲೇ ಹೋಗ್ತದ್ರಿ, ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತದೆ ಭೇಟಿಯಾಗಲಿಕ್ಕೆ. ಸೊ ಅದನ್ನ ಆರೋಗ್ಯ ವಿಚಾರಿಸ್ಕೊಂಡು ಬರ್ತೇವೆ. ಏನ್ ಬೆಂಗಳೂರು ಹಾಟ್ ಏನ ರಾಜಕೀಯ ಹಾಟ್ ಏನಿಲ್ಲ, ಹಾಟ್ ಏನಾದ್ರು ಸ್ಪಷ್ಟೀಕರಣ ಕೊಡೋದಿದ್ರ ಒಂದು ಸ್ಪಷ್ಟೀಕರಣ ಕೊಟ್ಟಿದೀವಿ ಈಗಾಗಲೇ, ನಿನ್ನೆ ಕೂಡ ಕೊಟ್ಟಿದೀವಿ, ಬೆಂಗಳೂರಿನಲ್ಲಿ ಕೊಟ್ಟಿದೀವಿ. ನಾವು ಎಲ್ಲಿ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ಸನ್ನಿವೇಶ ಪ್ರಕಾರ ಹೋದಾಗೆ ನೈಜ ಸ್ಥಿತಿ ಹೇಳಕ್ ಹೋದಾಗ ಅದು ಬೇರೆ ಇರ್ತೈತೆ. ಅದನ್ನೇ ಅವರು ಬಿಂಬಿಸ್ರೆ ಕಷ್ಟ ಆಗಿದೆ, ನಮಗೂ ಕಷ್ಟ, ಪಕ್ಷಕ್ಕೆ ಕಷ್ಟ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಮ್ಮಂತ ನಾವ್ ಯಾರು ಈಗ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಯಾರು ಅಥಾರಿಟಿನೂ ಅಲ್ಲ. ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ನಾನು ಅಧ್ಯಕ್ಷ ಇದ್ದಾಗೂ ಅದೇ ಚೆನ್ನಾಗಿತ್ತು, ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು? ಅದೇ ಚೆನ್ನಾಗಿ ಮಾಡಬೇಕಾಗಿತ್ತು. ಇಲ್ಲ, ನಾವು ಅದನ್ನ ಯಾವುದು ಹೇಳಿಲ್ಲ. ಏನೋ ಹೇಳಿದ್ರು ಹೈಕಮಾಂಡ್ ಅಂತ ನಾವು ಪದೇ ಪದೇ ಹೇಳಿದ್ವಿ. ಈಗ ಅವ್ರು ಅಷ್ಟು ಹೇಳ್ತೀವಿ, ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಯಾರು ಬದಲಾವಣೆ ಮಾಡೋದು, ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ. ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಮಜೂರು ಆಗಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ವಿ. ಮಾತಾಡಬಾರ್ದು, ಏನಿಲ್ಲ ಮಾತಾಡಬಾರ್ದು ಯಾರು ಹೇಳಿಲ್ಲ. ಅದ್ರ ಪಕ್ಷಕ್ಕೆ ಮಜೂರು ಆಗಬಾರ್ದು ನಮ್ಮ ಹೇಳಿಕೆ ಅಂತ ಅನ್ನೋದು ನಮಗೂ ಕೂಡ ಇದೆ. ಅದು ಅವ್ರು ಹೇಳ್ಬೇಕಂತೇನಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಅವಾಗ ಅದು ನಾನು ಹೇಳಿಲ್ಲ, ಅವರು ಅವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ನಾನು ಅಲ್ಲೇ CLP ಪ್ರಸ್ತಾಪ ಮಾಡಿದ್ದೇವೆ. ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ, ಯಾರ್ಯಾರು ಕಟ್ಟಿದಾರ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿದ್ವಿ. ಹಂಗೇನೆಲ್ಲ ಉಗ್ರ ರೂಪ ನಮ್ಮ ಎಷ್ಟು ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತೆ. ಇಲ್ಲಿ ಉಗ್ರ ರೂಪ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅಲ್ಲ, ಅವ್ರೇನಂತಾರೆ, ತಮ್ಮ ರೈಟ್ಸ್ ಬಂದಾಗ ಮಾತಾಡಬೇಕು, ಸುಮ್ಮನೆ ಆಗ್ಬಾರ್ದು, ಇದ್ರ ಬಲಿಪಶು ಆಗ್ತಾರೆ ಅಂತ. ಬಂದಾಗ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ. ಅವತ್ತು CLP ಸಭೆಯಲ್ಲಿ ಸುರ್ಜೇವಾಲಾ ಅವ್ರು ಬಂದ ಎಲ್ಲಾ ಶಾಸಕರು ಮಾತಾಡ್ಲಿ ಅಂತ ಹೇಳಿದ್ರಂತ. ಏನೇನ್ ಪ್ರಸ್ತಾಪ ಇಲ್ಲ ಮಾತಾಡ್ಲಿ ಅಂತಲ್ಲ, ಅವ್ರು ಟೈಮ್ ಕೊಡಿ ಸಪ್ರೇಟ್ ಆಗಿ ಅಂತ ಕೊಟ್ಟಿದ್ರು. ಅವರು ನಾವು ಕೇಳಿದೀವಿ, ಬಹಳಷ್ಟು ಜನ ಅವ್ರವ್ರು ಪರ್ಸನಲ್ ಇರ್ತದೆ, ಮಾತಾಡ್ತಾರ, ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಆಗೋಲ್ಲ. ಆ ಪ್ರಕಾರ ನಮ್ಗೆಲ್ಲ ಸಮಯ ಕೊಟ್ಟಿದ್ರು, ಮಾತಾಡಿದಾರೆ ಎಲ್ಲ ಬಹಳಷ್ಟು ನಾಯಕರು. ಸರ್, ಈಗ DK ಶಿವಕುಮಾರ್ ಅವರು ಇವತ್ತೊಂದು ಮಾತನ್ನ ಹೇಳಿದ್ದಾರೆ, ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ, ಮೀಡಿಯಾದಲ್ಲಿ ಹುದ್ದೆ ಸಿಗಲ್ಲ. ನೋಡಿ, ಈಗ ನಾವೊಂದು ಹೇಳಿರ್ತೀನಿ, ನೀವು ಒಂದೋಗಿ ಅವ್ರಿಗೆ ಏನೋ ಕೇಳ್ತಾರೆ, ಅವ್ರು ಯಾವ್ದೋ ಟೆನ್ಷನ್ ಆಗ ಅವ್ರು ಗರಂ ಇರ್ತಾರ, ಅವ್ರು ಹೇಳ್ತಾರೆ. ನಾನು ಬಂದು ನಾನು ಕೇಳ್ತೀನಿ, ನಾನೊಂದು ಹೇಳ್ತೀನಿ. ಹಂಗೆ ಅದಕ್ಕೆ ಹೇಳಿಲ್ಲ 7 ಕಲರ್ ಅಂತ ಹೇಳಿದೆ ಯಾವಾಗ ಒಂದ್ಸಾರಿ. ಒಂದು ಕಲರ್ ನಾವ್ ಇಲ್ಲಿ ಆದ್ರೆ 7 ಕಲರ್ ಆಗುತ್ತೆ. ಹಂಗವ ನಾವೇನ್ ಹೇಳಿದ್ವಿ ಅವ್ರಿಗೆ ಗೊತ್ತಿರಲ್ಲ ಸ್ಪಷ್ಟವಾಗಿ, ಏನು ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ. ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳ್ತೀರಿ, ಅವ್ರೊಂದು ಹೇಳ್ತಾರ. ಸೊ 1-2 ದಿವಸ ಬಿಟ್ಟು ಅದನ್ನ ಕೇಳಿದ್ರೆ ವಾತಾವರಣ ತಿಳಿಯಿರ್ತೈತಿ, ತಣ್ಣಗಿರ್ತೈತಿ. ಪಕ್ಷದಲ್ಲಿ ಏನಾದ್ರು ಗೊಂದಲ ಏನಿಲ್ಲ, ಗೊಂದಲ ಏನಿಲ್ಲ, ಸರಿನೇ ಇದೆ. ಸೊ ನಾವು ಹೇಳೋದು ಒಂದು, ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಗದ್ದಲ ಆಗ್ತದೆ. ಅದಕ್ಕೆ ಅದಾಗಬಾರ್ದು ನಾವು ವಿನಂತಿ ಮಾಡ್ಕೊಂತೀವಿ. ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ. ಏನ್ ಹೇಳಿರ್ತೀವಿ ಅಷ್ಟು ಹೋದ್ರೆ ನಮಗೂ ಒಳ್ಳೇದಾಗುತ್ತೆ, ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಇಲ್ಲವರೆಗೆ ಬಂದಿಲ್ಲ. ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವ ಯಾವ್ದ್ರೆ ಸ್ಥಾನಮಾನಗಳು ಯಾವುದೇ ಸಿಕ್ಕರು ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತವೆ ಅನ್ನುವಂಥದ್ದನ್ನು ಕೂಡ DK ಶಿವಕುಮಾರ್ ಹೇಳಿದ ಪ್ರಕಾರ ಅದು ಕರೆಕ್ಟ್. ಮತ್ತೆ ಹಂಗೆ ಸುಮ್ಮನೆ ಕೊಡೋಲ್ಲ, ಪಾರ್ಟಿ ಅವ್ರ ಹೆಂಗೆ ಕೊಡ್ತಾರೆ, ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ. ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರ ಸ್ಥಾನಮಾನ ಕೊಡೋದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ, ಅವ್ರ ಕೆಪಾಸಿಟಿ, ಸ್ವಲ್ಪ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಬೆಳಗ್ಗೆ ಬರ್ತಾರೆ, ಆಮ್ಯಾಗೆ ಚಿಕ್ಕೋಡಿ, ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ. ಸೊ ಆಮ್ಯಾಗೆ ನಾಡ್ದವರು ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟು ಮತ್ತು ಬಿಜಾಪುರ. ಇಲ್ಲ, ನಮ್ 2 ಜಿಲ್ಲೆ ಇಲ್ಲೇ ಬೆಳಗಾವಿ, ಚಿಕ್ಕೋಡಿ. ಅದು ಮಿಕ್ಕಿದ ಅಲ್ಲೇ ಹೋಗ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಸಭೆ. ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಯಾಕೆ ಕ್ರೆಡಿಟ್ ವಾರ್ ಶುರು ಆಯ್ತಾ? ಯಾಕಂದ್ರೆ ಎಲ್ಲರದು ಕಾಂಟ್ರಿಬ್ಯೂಟ್ ಇದೆ ಸರ್. ನಾವು ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಯಾರ್ಯಾರ್ದು ಶ್ರೇಯಸ್ ಇದೆ ಅಂದ್ರೆ ಯಾರ್ಯಾರು ಏನು ಕಾಂಟ್ರಿಬ್ಯೂಷನ್, ಎಲ್ಲರದ್ದು ಹೆಸರು ಬರ್ಬೇಕಂತ ಹೇಳಿದ ಅಷ್ಟೇ. ಯಾರೋ ಒಬ್ರಿಗೆ ಹೋಗ್ಬಾರ್ದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಅದರಲ್ಲಿ ಏನಿಲ್ಲ.
ಸೊ ಯಾರು ಎಷ್ಟು ದುಡ್ಡು ಕೊಟ್ಟಾರ, ಯಾರ್ಯಾರು ಕಟ್ಟಿದಾರ, ಎಲ್ಲರೂ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸುಮಾರು ಒಂದು 50 ಜನ ಇರ್ಬೋದು, 100 ಜನನೂ ಇರ್ಬೋದು. ಎಲ್ಲರದ್ದು ಅದ್ರಾಗ ಪಾತ್ರ ಇದೆ. ಸೊ ಅದು ಎಲ್ಲರಿಗೂ ಶ್ರೇಯಸ್ಸ, ಹೆಸರು ಪ್ರಸ್ತಾಪ ಆಗಬೇಕು ತಿಳಿದ ಅಷ್ಟೇ ಉದ್ದೇಶ. ಆಗಿನ ಹಣವನ್ನ ಅವಾಗಿದ್ದಂತ ಅಧ್ಯಕ್ಷರು ಚೈನಿ ಮಾಡಿದ್ರು ಅಂತ ಹೇಳಿ ರಮೇಶ್ ಜಾರಕಿಹೊಳಿ. ಇಲ್ಲ ಅದನ್ನ ಯಾವಾಗ ಅವನ ಲಿಸ್ಟ್ ಅವ್ನು ನಮ್ಗೆ ಸಂಬಂಧಪಟ್ಟದಲ್ಲ ಅದು. ಈಗಿನ ಅಧ್ಯಕ್ಷರು ಮಾಹಿತಿ ಇರ್ಲಿಲ್ಲ ಸರ್, ನೀವೆಲ್ಲ ಅವಾಗ ಎಲ್ಲಾರು ಕೂಡಿ ಮಾಡಿದ್ರಿ. ಅವಾಗ ಪರಮೇಶ್ವರ್ ಅವ್ರ ಅಧ್ಯಕ್ಷ ಇದ್ರು, ಇವಂಗಿಲ್ಲ. ಅವಾಗ ಪರಮೇಶ್ವರ್ ಅವ್ರ ಅಧ್ಯಕ್ಷತೆ ಆ ಟೈಮ್ನಾಗ ಆಗಿದ್ದು. ಅದು ಈಗಿನ ಅಧ್ಯಕ್ಷರಿಗೆ ಗೊತ್ತಿರ್ಲಿಲ್ಲ ಆಗಿಂದ ಎಲ್ಲ ಅದು ಗೊತ್ತಿದ್ವಿಲ್ಲ, ಕನ್ಫ್ಯೂಸ್ ಆಗಿದೆ. ಅವರಿಗೆ ಮಾಹಿತಿ ಕೊರತೆ ಗೊತ್ತಿಲ್ಲ. ಅವ್ರು ಕೂಡ ಅದನ್ನ ನಾವ್ ಹೇಳಿದ್ವಿ, ಈ ತರ ಇದೆ ಅದು ಅನ್ನತ್ಲೆ ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ. ಇದು ಕೂಡ ಕಾಂಗ್ರೆಸ್ ಕಚೇರಿಯನ್ನ ಈಗ ಹಿಡಕಲ್ ಡ್ಯಾಮ್ ದಿಂದ 10 TMC ನೀರು ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ ಡ್ರಾ ಮಾಡ್ಲಿಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ತಮಗೇನಾದ್ರೂ ಗಮನಕ್ಕೆ ತಂದಿದ್ದಾರೆ? ಇಲ್ಲ, ಮೊನ್ನೆ ಇವರು ಮಾಜಿ ಮೇಯರ್ ಬಂದು ನನಗೂ ಹೇಳಿದ್ದಾರೆ. ಆದ್ರೆ ಸರ್ಕಾರದಿಂದ ಅಧಿಕೃತವಾಗಿ ತಂದಿರೋದು ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ. ಬಹುಶಃ ಅದು ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು. ಯಾಕಂದ್ರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡ್ಬೇಕಿದೆ. ಯಾಕಂದ್ರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದಾರೆ. ಅದು ಅಥವಾ ಇದನ್ನ ಚೆಕ್ ಮಾಡ್ಬೇಕಾಗಿದೆ. ಯಾಕಂದ್ರೆ ನಮ್ ಕಿತ್ತ ಅಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನ ಬಿಟ್ಟು ಇಲ್ಲಿ ಹಾಕೋದ್ರೆ ನನಗೂ ಕೂಡ ಇಲ್ಲ. ಹಣ ಬಿಡುಗಡೆ ಮಾಡ್ಲಕ್ಕಾಗಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. 10 TMC ಬೇಕು ಅಂತ ಏನು ಪ್ರಪೋಸಲ್ ಕಳಿಸಿದ್ರು ಅಂತ ಸರ್. ಲಾಂಗ್ ಬ್ಯಾಕ್ ಪ್ರಪೋಸಲ್ ಬಂದಿತ್ತು. 10 TMC ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ 10 TMC ಬೇಕು ಅಂತ. ಆಮೇಲೆ ಇವರು ಕೇನಿಯಂದವರು ಬರ್ತಿದ್ರು ಗವರ್ಮೆಂಟ್ ಲೆವೆಲ್ ಡಿಸಿಷನ್ ಆಗಬೇಕು ಅಂತ. ಈಗ ತಾವು ಅಧ್ಯಕ್ಷರಾದಿರು ಸರ್ ಹಿಡಕಲ್ ಡ್ಯಾಮ್ ವಾಟರ್ ಯೂಸರ್ಸ್ ಕಮಿಟಿ ಅಧ್ಯಕ್ಷ. ಇಲ್ಲ, ನಮಗ್ ಗಮನಕ್ಕೆ ಬಂದಿಲ್ಲ. ಅವ್ರ ಏನಾರ ತಮ್ಮಲ್ಲಿ ಅಂತ ಕೊಟ್ರೆ ನಮಗ ಮಾಹಿತಿ ಇಲ್ಲ, ಅಧಿಕಾರಿಗಳಿಗೆ ಹೆಚ್ಚು ಮಾಹಿತಿ ಇಲ್ಲ. ಅದು ಸರ್, ಇದು ನಿಮಗೂ ಗೊತ್ತಿಲ್ಲ ಅಂತೀರಿ, ಡಿ ಸಿ ಅವ್ರಿಗೂ ಗೊತ್ತಿಲ್ಲ ಅಂತಾರ, ಮತ್ತೆ ಇವ್ರ ಇಲಾಖೆ ಬೇರೆ ಇದ್ರಲ್ಲ, ಅದು ನೀರಾವರಿ ಇಲಾಖೆ ಇದೆ. ಅದು ಬೆಳಗಾದ ಕಾಮ ನೀವು ಸಲಹೆ ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ. ಬೆಳಗಾವಿ ಇದೆ, ನಿಪ್ಪಾಣಿ ಸಾಕಷ್ಟು ಕೈಗಾರಿಕೆ ಇದಾವೆ. ನಮಗೆ ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ, ಸೊ ಚೆಕ್ ಮಾಡ್ತೀನಿ. ಈಗ ಏಪ್ರಿಲ್ ಮೇ ಬಂತಂದ್ರೆ ನೀರಿಗೆ ಬೆಳಗಾವಿ ಸಿಟಿಗೆನೆ ತೊಂದರೆ ಆಗತ್ತೆ. ಸೊ ಅಂತದ್ರಲ್ಲಿ ಮತ್ತೆ ಬೇರೆ ಕಡೆ ನೀರನ್ನ ಇಲ್ಲ, ಅದ್ರ ಬಗ್ಗೆ ನೋಡಿ ಗಂಭೀರವಾಗಿ ಸ್ವಲ್ಪ ಅದನ್ನ ಪರಿಗಣಿಸ್ತೀವಿ, ಇಮಿಡಿಯೇಟ್ ಚೆಕ್ ಮಾಡ್ತೀವಿ. 1 ವರ್ಷ ನೀವು ಮಳೆ ಆಗದೆ ಇದ್ರಂತೂ ಪರಿಸ್ಥಿತಿ ಮಲಪ್ರಭಾದಿಂದ ಈಗ ಸಾಕಷ್ಟು ನೀರು ಹೋಗ್ತಾ ಇದಾರೆ. ಅನುಮತಿ ಇಲ್ಲದೆ ಜಾಕ್ವೇಲ್ ಮಾಡಿದ್ರು, ಅದು ಕೂಡ ವಿವಾದ ಇದೆ. ನೋಡೋಣ, ಅದ್ರ ಬಗ್ಗೆ